ತುಂಬ ಜನಕ್ಕೆ ಈ ಮಾತು ಅರ್ಥ ಆಗದೆ ಇರಬಹುದು ನಂದು. ಯಾಕೆ ಅಂದರೆ ನಮ್ಮನ್ನು ನಾವು ಯಾವ ಮೊಮೆಂಟಲ್ಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ, ನನ್ನನ್ನು ನಾನು ಒಂದು ಈಗೋಗೆ ಐಡೆಂಟಿಫೈ ಮಾಡ್ಕೊಂಡಿದ್ದೀನಾ ಅಥವಾ ನಾನು ನನ್ನನ್ನು ಆತ್ಮಕ್ಕೆ ಐಡೆಂಟಿಫೈ ಮಾಡ್ಕೊಂಡಿದ್ದೀನಾ, ಇದ್ರ ಮೇಲೆ ಹೋಗುತ್ತೆ. ಅಂದರೆ ಫರ್ಗಿವ್ನೆಸ್ ಅಂತೀವಿ, ಕ್ಷಮೆ ಅನ್ನೋದು ದೇವರ ಸ್ವಭಾವ, ದೇವರ ಗುಣ. ಅದು ನಿಮ್ಮಲ್ಲಿಲ್ವಾ? ಇದೆ. ನೀವು ಯಾವಾಗ ದೇವರಾಗಿರಲ್ಲ, ಯಾವಾಗ ನೀವು ನಿಮ್ಮ ಆತ್ಮವನ್ನು ಮರ್ತಿರ್ತೀರ, ಅಹಂಕಾರದಲ್ಲಿದ್ದಾಗ ನೀವು ಡಿಸ್ರೆಸ್ಪೆಕ್ಟ್ ಮಾಡ್ತಿದ್ದೀರಾ, ಅಗೌರವ ತೋರಿಸ್ತಾ ಇದ್ದೀರಾ ನಿಮ್ಮ ಆತ್ಮಕ್ಕೇನೆ, ದೇವ್ರಿಗೇನೆ. ದೇವರಿಗೆ ನೀವು ಕ್ಷಮಿಸದೇ ಇದ್ದರೆ, ದೇವ್ರ ಸ್ವಭಾವ ಕ್ಷಮಿಸೋದು. ನಿನ್ನೊಳಗಡೆ ದೇವರಿದ್ದರೆ ನಿನಗೆ ಆತ್ಮಕ್ಕೆ ಗೌರವ ಕೊಟ್ಟಂಗೆ ಕ್ಷಮಿಸಿದ್ರೆ, ನೀವು ಕ್ಷಮಿಸ್ಲಿಲ್ವಾ, ನಿನ್ನ ಅಹಂಕಾರಕ್ಕೆ ಕೊಡುವ ಸುಳ್ಳು ಮರ್ಯಾದೆ ಅದು. ಬೇರೆಯವ್ರಿಗೆ ನಾನು ಫರ್ಗಿವ್ ಮಾಡಲ್ಲ ಅಂದರೆ ಅದು ಅಹಂಕಾರದ ಸ್ವಭಾವ. ನಾನು ಫರ್ಗಿವ್ ಮಾಡ್ತಾ ಇದ್ದೀನಿ ಅಂದರೂ ಕೂಡ ಅಹಂಕಾರದ ಸ್ವಭಾವ. ಆ ಒಳಗಡೆ ಫರ್ಗಿವ್ನೆಸ್ ಇರೋದು ಆತ್ಮಕ್ಕೆ ಒಂದು ಗೌರವ ಕೊಟ್ಟಂಗೆ, ಕ್ಷಮಿಸೋದು, ದಯೆ, ಕರುಣೆ, ಪ್ರೇಮ ಎಲ್ಲ ನಮ್ಮಿಂದ ಯಾರಿಗೂ ಫೇವರ್ ಆಗಲ್ಲ, ನಮಗೆ ಫೇವರ್ ಆಗೋದು, ನಮಗೆ ಒಳ್ಳೆಯದಾಗೋದು. ಯಾಕೆಂದರೆ ನಮ್ಮ ಸ್ವಭಾವ ಜಾಸ್ತಿ ಬೆಳೆಯುತ್ತೆ. ನಾವು ನಮ್ಮ ಆತ್ಮಕ್ಕೆ ಬೆಲೆ ಕೊಟ್ಟಿದ್ದೀವಿ, ಒಳಗಡೆ ಇರೋ ದೇವ್ರನ್ನ ನಾವು ಆರಾಧಿಸ್ತಾ ಇದ್ದೀವಿ. ಆ ದೇವರು ಮೆಚ್ಚಿದ್ದಾನೆ, ನಮಗೆ ಇನ್ನೂ ಆ ಗುಣ ಜಾಸ್ತಿ ಕೊಡ್ತಾನೆ.